ಕೊರೋನಾ ನಡುವೆ ನೂತನ ವರ್ಷಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಈ ಒಂದು ನೂತನ ವರ್ಷಾಚರಣೆಗೆ ಸಾಕಷ್ಟು ನಿಬಂಧನೆಗಳನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಹೇರಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಕಟ್ಟುನಿಟ್ಟಿನ ನಿರ್ಬಂಧನೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ DCP ಪ್ರಕಾಶ್ ಗೌಡರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ ಸರ್. ಈಗಾಗಲೇ ಹೊಸ ವರ್ಷದ ಸಂಭ್ರಮಾಚರಣೆಗೆ ಯಾವ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀರಿ ಸರ್? ಹೊಸ ವರ್ಷ ಏನು ಇಯರ್ ಎಂಡಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂಥದ್ದಕ್ಕೆ ಈ ವರ್ಷ ಸ್ವಲ್ಪ ಕಡಿವಾಣವನ್ನು ಹಾಕಲಾಗಿದೆ. 11:30 ನಂತರ ಯಾವುದೇ ರೀತಿಯಂಥ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಎಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಕ್ಲಬ್ಗಳು ಮತ್ತು ರೆಸಾರ್ಟ್ಗಳನ್ನು ಅವತ್ತು 11:30 ಒಳಗಡೆ ಬಂದ್ ಮಾಡಬೇಕು ಅಂತೇಳಿ ಸಂಬಂಧಪಟ್ಟಂಥ ಎಲ್ಲ ಹೋಟೆಲ್ ಮಾಲೀಕರಿಗೆ, ಸಂಬಂಧಪಟ್ಟಂಥ ಮ್ಯಾನೇಜರ್ಗಳಿಗೆ ಸೂಚನೆಯನ್ನು ನೀಡಲಾಗಿದೆ. 11:30 ನಂತರ ಯಾವುದೇ ಕಾರಣಕ್ಕೂ ಬಾರ್ಗಳು ಮತ್ತಿತರ ಆ್ಯಕ್ಟಿವಿಟೀಸ್ಗಳು ಇರಬಾರ್ದು ಅನ್ನುವಂಥದ್ದು. ಜೊತೆಗೆ ಏನು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದು ಅದಕ್ಕೆ ಕಡಿವಾಣ ಹಾಕಲಾಗಿದೆ. ಯಾವುದೇ DJ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತಿತರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಯಾವುದು ಕೂಡ ಇರೋದಿಲ್ಲ. ವಿಶೇಷವಾದಂಥ ಯಾವುದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಾರ್ದು ಅನ್ನುವಂಥದ್ದು. ಸರ್ 11:30ಕ್ಕೆ ಸಂಚಾರ ಏನಾದರೂ ನಿರ್ಬಂಧ ಮಾಡ್ತೀರಿ ಸರ್? 11:30 ಮೇಲೆ ಸಂಚಾರ ಅನಿವಾರ್ಯ ಕಾರಣದಿಂದ ಏನಾದರೂ ಹೋಗೋದಿದ್ರೆ ಅವ್ರಿಗೆ ಅವಕಾಶ ಇರುತ್ತೆ. ಅನಗತ್ಯವಾಗಿ ಸುತ್ತಾಡುವಂಥದ್ದು, ರಸ್ತೆಗಳಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಜನಗಳಿಗೆ ಏನು ವಿಶ್ ಮಾಡಲಿಕ್ಕೆ ಮತ್ತಿತರ ಬಲವಂತವಾಗಿ ಕೀಟೆಯನ್ನು ಮಾಡೋದಕ್ಕೆ ಅಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ನಾವು ಬ್ಯಾರಿಕೇಡನ್ನು ಹಾಕಿ ಅಲ್ಲಲ್ಲಿ ಚೆಕ್ ಮಾಡೋದ್ರ ಮೂಲಕ ಅವ್ರನ್ನ ಪರಿಶೀಲನೆಗೆ ಒಳಪಡಿಸ್ತೇವೆ. ಸರ್ ಅಂದರೆ ಅವತ್ತು ರಾತ್ರಿ ಪೊಲೀಸ್ ಗಸ್ತು ಯಾವ ರೀತಿಯಾಗಿರುತ್ತೆ? ಎಲ್ಲ ಏರಿಯಾಗಳಲ್ಲೂ ಪೊಲೀಸ್ ಗಸ್ತು ಇರುತ್ತಾ ಸರ್? ನಮ್ಮ 18 ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಅವತ್ತು ಗಸ್ತಿನಲ್ಲಿ ಇರ್ತಾರೆ. ವಿಶೇಷವಾದಂಥ ಗಸ್ತನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ನೀಡಲಾಗಿದೆ. 144 ಸೆಕ್ಷನ್ ಜಾರಿಯಲ್ಲಿರೋದ್ರಿಂದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಆಯಾ ಪ್ರದೇಶಗಳಲ್ಲಿ ಕೆಲವೊಂದು ಪ್ರಮುಖವಾದಂಥ ಸ್ಥಳಗಳಲ್ಲಿ ಬ್ಯಾರಿಕೇಡನ್ನು ಹಾಕಿ ಚೆಕ್ ಮಾಡುವಂಥದ್ದು ಮತ್ತು ಈ ಥರ ಮೂವ್ಮೆಂಟ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲಿ ಏನಾದರೂ ತೊಂದರೆಗಳನ್ನ ಮಾಡುವಂಥದ್ದು, ಕೀಟ್ಲೆಗಳನ್ನ ಮಾಡುವಂಥದ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸೂಚನೆ ನೀಡಲಾಗಿದೆ. ಅಂದರೆ ಹೊಸ ವರ್ಷ ಅಂತಂದರೆ 12 ಗಂಟೆ ಆದ ತಕ್ಷಣ ಪ್ರಮುಖ ವೃತ್ತಗಳಲ್ಲಿ ಬಂದು ಪಟಾಕಿ ಹೊಡೆಯೋದು, ಕೇಕ್ ಕಟ್ ಮಾಡೋದು, ಈ ರೀತಿಯ ಕೆಲಸಗಳನ್ನು ಕೂಡ ಕೆಲವರು ಮಾಡ್ತಾಯಿದ್ರು. ಆ ಥರದ್ದು ಯಾವುದೇ ರೀತಿ ಕಡಿವಾಣ ಆಗ್ತಿದ್ರಿ? ಒಂದು ವೇಳೆ ಪಟಾಕಿ ಹೊಡಿಲೇಬೇಕು ಅನ್ನೋದಿದ್ದರೆ ಹಸಿರು ಪಟಾಕಿ ಮಾತ್ರ ಹೊಡಿಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೂ ಕೂಡ ರಸ್ತೆಯಲ್ಲಿ ಈ ಥರದ ಸೆಲೆಬ್ರೇಷನ್ ಇರೋದಿಲ್ಲ. ಆ ಥರ ಏನಾದರೂ ಕಂಡು ಬಂದರೆ ಅಂಥವ್ರನ್ನ ಚದುರಿಸೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥದ್ದನ್ನು ತೆಗೆದುಕೊಳ್ತೇವೆ. 144 ಸೆಕ್ಷನ್ ಇರೋದ್ರಿಂದ ಎಲ್ಲೂ ಕೂಡ ರಸ್ತೆಯಲ್ಲಿ ಆ ಥರದ ಸೆಲೆಬ್ರೇಷನ್ಗೆ ಅವಕಾಶ ಇರೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಏನು DCP ಪ್ರಕಾಶ್ ಗೌಡರ ಮಾತಾಗಿರುವಂಥದ್ದು. ಈಗಾಗಲೇ ಹೊಸ ವರ್ಷ ಸಂಭ್ರಮಾಚರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದೀವಿ. ಜೊತೆಗೆ 144 ಸೆಕ್ಷನ್ ಇರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದ್ದು ಎಲ್ಲೆಡೆ ಕೂಡ ಪೊಲೀಸ್ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ ಅನ್ನೋ ಮಾತನ್ನು ಕೂಡ ಪ್ರಕಾಶ್ ಗೌಡರು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ವಿನಯ್ ಬಸ್, ಸ್ಪೆಷಲ್ TV, ಮೈಸೂರು.